ಒಂದು ತುಂಬ ಭಾವುಕ ಮಾತು ಹೇಳಿದ್ರಪ್ಪ, ಮಗಳಿಗೋಸ್ಕರ ಏನೇನೋ ಕೊಡ್ತೀವಿ ಬಟ್ ನಾನು ಅರ್ಧ ಸ್ಕ್ರಿಪ್ಟೇ ಕೊಟ್ಟಿದ್ದೀನಿ ಅನ್ನೋಂಥ ಮಾತು ಹೇಗನ್ನಿಸ್ತು? ನನಗೆ ಅದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಪದಗಳೇ ಇಲ್ಲ, ಅಷ್ಟು ಸಂತೋಷವಾಗಿದೆ ನನಗೆ. ಜೊತೆಗೆ ಇಡೀ ಕುಟುಂಬದಲ್ಲಿ ಅಂದರೆ ಸಿನಿಮಾ ಮಾಡ್ತೀನಿ ಅಂದಾಗ ಸಿಕ್ಕಂಥ ಸಪೋರ್ಟ್ ಹೇಗೆ? ತಮ್ಮ ಹೇಳಿದಂಥ ಮಾತುಗಳು, ಅಪ್ಪ ಹೇಳಿದಂಥ ಮಾತುಗಳು, ಈಗ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದೀರಿ, ನೀವು ಪ್ರಿಪೇರ್ ಆಗ್ತಾರಂಥ ರೀತಿ ಬಗ್ಗೆ ಏನು ಹೇಳ್ತೀರಿ? ನನಗೆ ಮನೆಯಲ್ಲೇ ತುಂಬ ದೊಡ್ಡ ಸಪೋರ್ಟ್. ನನ್ನ ಶಕ್ತಿ ಇವರಿಬ್ಬರು. ಅವ್ರು ಒಂದೇ ಮಾತು ಹೇಳಿದ್ದು, ನೀನು ಸಿನಿಮಾ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದ್ಯಾ, ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ, ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡ, ಮುಂದೆ ಹೋಗು, ಕಾನ್ಫಿಡೆಂಟ್ ಆಗಿರು, ಧೈರ್ಯವಾಗಿ ಮಾಡು, ನಾವಿರ್ತೀವಿ ಅಂತ ಹೇಳ್ತಾರೆ. ಅದರಲ್ಲಿ ಅಪ್ಪ ಅಫ್ಕೋರ್ಸ್ ನನಗೆ ಅವರು ಪ್ರತಿಯೊಂದು ನನ್ನ ಫಿಟ್ನೆಸ್ಸು, ನನ್ನ ವರ್ಕೌಟು, ಇನ್ನೊಂದು ಎಲ್ಲದರಲ್ಲೂ ಜೊತೆಯಲ್ಲಿದ್ದಾರೆ. ಸೊ ಇದು ನನ್ನ ಮನೆಯಿಂದ ನನಗೆ ತುಂಬ ಸಪೋರ್ಟ್ ಇದೆ. ವಿಜಯ್ ಸರ್, ಒಂದು ಮಾತು ಹೇಳಿದ್ರಿ, ಆವತ್ತು ಪುಟ್ಟ ಮಗು ಇದ್ದಾಗ ಹೆಗಲ ಮೇಲೆ ಹೋಗ್ಕೊಂಡು ಜಾಗಿಂಗ್ ಮಾಡ್ತಾ ಇದ್ದಂಥಗಳಿಗೆ ಈಗಲೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ವಾಕ್ ಮಾಡಿಕೊಂಡು ರನ್ ಮಾಡಿಕೊಂಡು ಜಾಗ್ ಮಾಡಲಿ ಅನ್ನೋಂಥ ಮಾತು ಈ ಹಂತಕ್ಕೆ ಬಂದಾಗ ಎಷ್ಟು ಭಾವುಕತೆ ಅಂತ? ತುಂಬ ಇದೆಯಪ್ಪ. ನಾನು ಒಂದು ಏನು ಹೇಳ್ತಾರೆ, ಆ್ಯಸ್ ಎ ಫಾದರ್ ಆಗಿ, ಆ್ಯಸ್ ಎ ಡೈರೆಕ್ಟರ್ ಆಗಿ, ಆ್ಯಸ್ ಎ ಹೀರೋ ಆಗಿ ನನ್ನ ಮಗಳನ್ನ ಸ್ಕ್ರೀನ್ ಮೇಲೆ ನೋಡಿ ಆಮೇಲೆ ಮಾತಾಡೋಣ ಅಂತಂದರೆ ಮಾಡಿಸ್ತೀವಿ, ಬಿಡಲ್ಲ, ಬೆಂಡೆತ್ತೀವಿ, ಅದ್ರ ಮೇಲೆ ಎರಡು ಮಾತಿಲ್ಲ. ನನಗಿನ್ನ ಹೆಚ್ಚಾಗಿ ತಾವೆಲ್ಲರೂ ಮತ್ತು ಎಲ್ಲ ಅಭಿಮಾನಿಗಳು ಆಕೆನ ಚೆನ್ನಾಗಿ ಮಾಡಿದ್ದೀರಾ ಅಂದರೆ ಸಾಕು, ನನಗೆ ಅಷ್ಟು ಅದಕ್ಕೆ ಕಾಯ್ತಾ ಇದ್ದೀನಿ. ಸೊ ಅಲ್ಲಿವರೆಗೂ ಏನು ಮಾತಾಡೋದು ಬೇಡ ಅಂತ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ. ರಿತನ್ಯ ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದಂಥದ್ದು ಪ್ರತಿಯೊಬ್ಬರಿಗೂ ಮೆಮೊರೇಬಲ್ ಆಗಿರುತ್ತೆ. ನೀವು ಫೋಟೋ ಶೂಟ್ ಮಾಡಿಸುವಂಥ ಗಳಿಗೆ ಇರೋದು, ಸಿನಿಮಾಗೆ ಎಂಟ್ರ್ ಆಗ್ತೀನಿ ಅನ್ನೋಂಥ ಸಂದರ್ಭ, ಫಸ್ಟ್ ಫೇಸ್ ಮಾಡಿದ್ದ ಸ್ಟೇಜ್ನ ಹೇಗೆ ಶೇರ್ ಮಾಡ್ತೀರಿ? ನಾನು ಫಸ್ಟ್ ಕ್ಯಾಮ್ರಾ ಮುಂದೆ ಬಂದಿದ್ದು ದುನಿಯಾ ಸಿನಿಮಾಲಿ, ಪ್ರೀತಿ ಮಾಯ ಹುಷಾರು ಅನ್ನೋ ಒಂದು ಸಾಂಗಲ್ಲಿ ನಾನೊಂದು ಚಿಕ್ಕ ಹುಡುಗಿ, ಆ ಸಾಂಗಲ್ಲಿ ಒಂದು ಬಿಟ್ಟಲ್ಲಿದ್ದೀನಿ. ಸೊ ನಾನು ಮೊದಲು ಕ್ಯಾಮ್ರಾ ಮುಂದೆ ನಿಂತಿದ್ದು ದುನಿಯಾದಲ್ಲಿ, ಅದು ನನಗೆ ಮರೆಯೋಕ್ಕಾಗದೇ ಇರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಅದು. ಸರ್, ಎಷ್ಟೋ ಜನಕ್ಕೆ ಈಗ ಒಂದು ಸೀಕ್ರೆಟ್ ರಿವೀಲ್ ಆಯಿತು, ದುನಿಯಾ ಸಿನಿಮಾದಲ್ಲೇ ಮಗಳು ಕ್ಯಾಮ್ರಾ ಮುಂದೆ ಬಂದಿದ್ರು ಅಂತ. ಅವತ್ತು ಹೆಂಗಿತ್ತು ಸರ್ ಅಂತ? ಸರ್, ನನಗೆ 3 ಮಕ್ಕಳು ಅಂದರೆ ಗೊತ್ತಿಲ್ಲ, ಲೈಕ್ 3 ಮಕ್ಕಳು ನನಗೆ ತುಂಬ ಇಷ್ಟ. ನನಗೆ ಬಹುಶಃ ಅದೇ ನಮ್ಮನ್ನು ಇಲ್ಲಿವ್ರಿಗೆ ಕರ್ಕೊಂಬಂದಿದೆ ಅಂತ ಕಾಣುತ್ತೆ. ಸೊ ಅವ್ರ ಬದುಕುಗಳು ತುಂಬ ಚೆನ್ನಾಗಿರಲಿ. ದುನಿಯಾ ಶೂಟಿಂಗ್ ಮಾಡ್ತಿದ್ವಿ, ಶೂಟಿಂಗ್ ಮಾಡ್ತಿದ್ರೆ ಸಾಂಗ್ ನಡೀತಾ ಇತ್ತು, ಪ್ರೀತಿ ಮಾಯ ಹುಷಾರು. ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರು ಚಂದ್ರು ಅಂತ ಇದ್ದರು. ನಾವೆಲ್ಲ ಮಾತಾಡಿಕೊಂಡು, ನಮ್ಮಲ್ಲೊಬ್ಬರು ಡ್ಯಾನ್ಸ್ ಮಾಡ್ತಿದ್ರು, ಒಬ್ಬರು ವೀಣಮ್ಮ ಅಂತ. ನಾವೆಲ್ಲ ಮಾತಾಡಿ ಇವಳು ಮಲಗಿದ್ಲು, ಮೋನಿಕಾ, ರಿತನ್ಯ ಎದ್ದಿದ್ಲು, ಮೋನಿಶಾ ಮಲಗಿಬಿಟ್ಟಿದ್ಲು. ಇವಳನ್ನ ಎತ್ಕೊಂಡಾಗ ಅಲ್ಲಿ ನಿಲ್ಲಿಸಿದೆ, ಹಿಂಗೆ ಆಡು ನೀನು ಅಂತ. ಸೊ ಹಂಗಾಗಿ ದುನಿಯಾ ಫಸ್ಟ್ ಫಿಲಮ್ ಅವಳ್ದು. ವೀಣಕ್ಕ, ಡ್ಯಾನ್ಸರ್ ವೀಣಕ್ಕ ಇವತ್ತು ಎಲ್ಲಿದ್ದಾರೋ ಅವ್ರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವರಿಂದ ನನಗೆ ಕೊನೆಯ ತನಕ ಒಂದು ನೆನಪು ದುನಿಯಾದಲ್ಲಿ ಆ್ಯಕ್ಟ್ ಅಂದರೆ ಬಂದಿರೋದು ತೆರೆ ಮೇಲೆ. ಫೈನಲಿ ಗಾಂಧಿನಗರಕ್ಕೆ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ನಿಮ್ಮ ಮಾತು ಫೈನಲ್ ಆಗಿ ಏನು ಹೇಳ್ತೀರಿ ಸರ್? ರಿತನ್ಯ, ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ. ಕೆಲಸದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಆಗಿದೆ. ನಾನು ಆವಾಗಲೇ ಹೇಳ್ದಂಗೆ ಆಂಜನೇಯ ರಾಮನಿಗೆ ಎಷ್ಟು ಭಕ್ತಿ ಶ್ರದ್ಧೆಯಿಂದ ಇದ್ದರೋ ಅದೇ ಶ್ರದ್ಧಾ ಭಕ್ತಿ ನಿನ್ನಲ್ಲೂ ಇರಲಿ. ತುಂಬ ದೊಡ್ಡ ಮಟ್ಟಕ್ಕೆ ದೇವರು ನಿನ್ನ ಕರ್ಕೊಂಡು ಹೋಗ್ಲಮ್ಮ. ನೀವೇನು ಹೇಳ್ತೀರಾ? ನನಗೆ ಅದ್ಭುತವಾದಂಥ ಒಂದು ಪಾತ್ರ ಸಿಕ್ಕಿದೆ. ಇನ್ನೇನಿದ್ರು ನಾನು ಅದಕ್ಕೆ ನನ್ನ ಒಂದು 100% ಕೊಟ್ಟು ಎಲ್ಲ ಜನಕ್ಕೆ ಇಷ್ಟ ಆಗೋ ಥರ ನಟನೆ ಮಾಡಬೇಕು. ಥ್ಯಾಂಕ್ ಯು ಮಾ. ಇದಿಷ್ಟು ದುನಿಯಾ ವಿಜಯ್ ಅವರು ಹಾಗೆ ಅವರ ಮಗಳು ರಿತನ್ಯ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.